ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೆಮಿಸ್ಟ್ರಿಂದ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ಇದು ಫಿಫ್ತ್ ಸೆಮ್ಮಲ್ಲಿದ್ದರೆ ಪೇಪರ್ 5 ಅಂತ ಏನು ಹೇಳ್ತೀವಿ ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ಇರೋವಂಥ ಸಿಲೆಬಸ್ಸಲ್ಲಿರುವಂಥ ಎಲ್ಲ ಇನಾರ್ಗ್ಯಾನಿಕ್ಕು ಆರ್ಗ್ಯಾನಿಕ್ ಸಿಲೆಬಸ್ಸು, ಕ್ವಶನ್ ವೈಸು, ಕ್ವಶನ್ ಆನ್ಸರ್ಸು, ಪ್ರೀವಿಯಸ್ಲಿ ಆಸ್ಡ್ ಕ್ವಶನ್ ಪೇಪರ್ ಸಾಲ್ವ್ ಎಲ್ಲನೂ ಮಾಡಿದ್ದೀನಿ ಇದುವರೆಗೂ. ಆರ್ಗ್ಯಾನಿಕಲ್ ಇರ್ಬೋದು, ಇನಾರ್ಗ್ಯಾನಿಕಲ್ ಇರ್ಬೋದು. ಇನಾರ್ಗ್ಯಾನಿಕಲ್ ಆಯಿತು ಅಂತಂದರೆ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸು, ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಬರುತ್ತೆ, ನ್ಯೂಕ್ಲಿಯರ್ ಆ್ಯಂಡ್ ರೇಡಿಯೋ ಕೆಮಿಸ್ಟ್ರಿ ಅಂತ ಬರುತ್ತೆ, ಸ್ಟೀಲ್ ಆ್ಯಂಡ್ ಇಟ್ಸ್ ಅಲಾಯ್ ಅಂತ ಬರುತ್ತೆ. ಅದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ನೀವು ಕನ್ಸಿಡರ್ ಮಾಡೋದಾದರೆ ಆಲ್ಡಿಹೈಡ್ಸು, ಕೀಟೋನ್ಸು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆ್ಯಂಡ್ ದೇ ಡೆರಿವೇಟಿವ್ಸು, ಇನೋಲೈಟ್ಸು, ನೆಕ್ಸ್ಟು ಟಾಟೋಮರ್ಸ್ ಆ್ಯಂಡ್ ಇನೋಲೈಟ್ಸ್ ಇದೆ, ಅಮೈನ್ಸ್ ಇದೆ. ಅದೇ ಥರ ರೀಅರೇಂಜ್ಮೆಂಟ್ ಇದೆ. ಸೊ ರೀಅರೇಂಜ್ಮೆಂಟಲ್ಲಿ ಒಟ್ಟು ನಿಮಗೆ 7 ರೀಅರೇಂಜ್ಮೆಂಟ್ ಇದೆ ನಿಮ್ಮ ಸಿಲೆಬಸ್ ಪ್ರಕಾರ. ವಿತ್ ಅ ಮೆಕ್ಯಾನಿಸಮ್ ಯು ಹ್ಯಾವ್ ಟು ಸ್ಟಡಿ. ಇದನ್ನು 4 ಮಾರ್ಕಕ್ಕೆ ಕೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಾವ್ನರ್ಸ್ಕಿ ರೀಅರೇಂಜ್ಮೆಂಟ್ ರಿಯಾಕ್ಷನ್ ವಿತ್ ಅ ಮೆಕ್ಯಾನಿಸಮ್ ಡೀಟೇಲಾಗಿ ನೋಡ್ತಾ ಹೋಗೋಣ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ NEP, BSc, BCU, NEP, BCU, NEP, 5th ಸೆಮ್ ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿದ್ರೆ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ವಿಡಿಯೋ ಮಾಡಿದಾಗ ನಂಬರ್ಗಳು 1, 2, 3 ಈಗ ನಿಮಗೆ ರೀಅರೇಂಜ್ಮೆಂಟ್ 6 ಅಂತ ಮಾಡಿದ್ದೀನಲ್ಲ ಅದೇ ಥರ ಪ್ರತಿಯೊಂದು ಚಾಪ್ಟ್ರಿಗೂ ನಂಬರ್ನ ಕೊಟ್ಕೊಂಡು ಬಂದಿದ್ದೀನಿ. ನೀವು ಅದೇ ಥರ ಫೋಕಸ್ ಮಾಡ್ಕೊಳ್ತಾ ಹೋದರೆ ಅರ್ಥ ಮಾಡ್ಕೊಳ್ಳೋಕ್ಕೆ, ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಈ ಫ್ರೇವನಾಸ್ಕಿ ರೀಅರೇಂಜ್ಮೆಂಟ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ, ವೆನ್ ಯು ಕನ್ಸಿಡರ್ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸೇ ಇರುತ್ತೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಆಲ್ಫಾ ಹ್ಯಾಲೋ ಕೀಟೋನ್ಸ್ ಏನಿರುತ್ತಲ್ಲ ಅವು ದೇ ಗೆಟ್ ಕನ್ವರ್ಟೆಡ್ ಇಂಟು ಆ್ಯಸಿಡ್ ಆರ್ ಆ್ಯಸಿಡ್ ಡೆರಿವೇಟಿವ್ಸ್ ಲೈಕ್ ಎಸ್ಟರ್ಸು, ಅಮೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಎ ಬೇಸ್. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಫೇವರಸ್ಕಿ ರೀಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಇಟ್ಸ್ ಎ ಬೇಸ್ ಕೆಟಲೈಸ್ಡ್ ರೀಅರೇಂಜ್ಮೆಂಟ್ ಆಫ್ ಆಲ್ಫಾ ಹ್ಯಾಲೋ ಕೀಟೋನ್ಸ್. ಅಂದರೆ ಫಂಕ್ಷನಲ್ ಗ್ರೂಪ್ಗೆ ಪಕ್ಕದಲ್ಲಿರೋ ಕಾರ್ಬನ್ಗೆ ನಾವು ಆಲ್ಫಾ ಕಾರ್ಬನ್ ಅಂತ ಹೇಳ್ತೀವಿ. ಆ ಆಲ್ಫಾ ಕಾರ್ಬನ್ಗೆ ಹ್ಯಾಲೋ ಅಟ್ಯಾಚ್ ಆಗಿದ್ರೆ ಆವಾಗ ಆಲ್ಫಾ ಹ್ಯಾಲೋ ಕೀಟೋನ್ಸ್ ಅಂತ ಹೇಳ್ತೀವಿ. ಅದು ಗೆಟ್ ಕನ್ವರ್ಟೆಡ್ ಇಂಟು ಕರಸ್ಪಾಂಡಿಂಗ್ ಆ್ಯಸಿಡ್ ಡೆರಿವೇಟಿವ್ಸ್. ನೀವು ಯಾವ ಬೇಸ್ ಯೂಸ್ ಮಾಡಿದ್ದೀರ ಅನ್ನೋದ್ರ ಮೇಲೆ OH ಏನಾದರೂ ಯೂಸ್ ಮಾಡಿದ್ರೆ ಅಂದರೆ ಆ್ಯಸಿಡ್ ಆಗುತ್ತೆ, OR ಏನಾದರೂ ಯೂಸ್ ಮಾಡಿದ್ರೆ ಎಸ್ಟರ್ ಆಗುತ್ತೆ, NH2 ಏನಾದರೂ ಯೂಸ್ ಮಾಡಿದರೆ ಅವಾಗ ಏನಾಗುತ್ತೆ ಅಂದರೆ ಅಮೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸೀರೀಸ್ ಆಫ್ ರೀಅರೇಂಜ್ಮೆಂಟು ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಫೈನಲ್ ಪ್ರಾಡಕ್ಟಲ್ಲಿ ಏನಾಗುತ್ತೆ ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಏನಿರ್ತಲ್ಲ ಇಟ್ ಗೋಯಿಂಗ್ ಟು ರಿಮೈನ್ ಲೈಕ್ ದಟ್ ಓನ್ಲಿ. ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಜಾಸ್ತಿ ಆಯಿತು ಅಂತಂದರೆ ಅವಾಗ ಅದಕ್ಕೆ ನಾವೇನಂತ ಕರಿತೀವಿ, ಅಸೆಂಡಿಂಗ್ ಸೀರೀಸ್ ಅಂತ ಕರಿತೀವಿ. ಡಿಕ್ರೀಸ್ ಆಯಿತು ಅಂತಂದರೆ ಡಿಸೆಂಡಿಂಗ್ ಸೀರೀಸ್ ಅಂತೀವಿ. ಎಕ್ಸಾಕ್ಟ್ಲಿ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇರುತ್ತೆ, ಆದರೆ ಫಂಕ್ಷನಲ್ ಗ್ರೂಪ್ ಮಾತ್ರ ಏನಾಗುತ್ತೆ, ಕೀಟೋ ಗ್ರೂಪಿಂದ ಅದೇನಾಗುತ್ತೆ ಆ್ಯಸಿಡ್ಗೆ ಕನ್ವರ್ಟ್ ಆಗುತ್ತೆ. ನಾಟ್ ಓನ್ಲಿ ದ ಓಪನ್ ಚೈನ್ ಕಾಂಪೌಂಡ್ಸ್, ಈವನ್ ದಿ ಸೈಕ್ಲಿಕ್ ಆಲ್ಫಾ ಹ್ಯಾಲೋ ಕೀಟೋನ್ಸ್ ಆಲ್ಸೋ ಅಂಡರ್ಗೋ ದಿಸ್ ಟೈಪ್ ಆಫ್ ರಿಯಾಕ್ಷನ್. ಆದರೆ ಇಲ್ಲೇನಾಗುತ್ತೆ ಅಂದರೆ ಕರಸ್ಪಾಂಡಿಂಗ್ ಆ್ಯಸಿಡ್ಸೇ ಬರುತ್ತೆ, ಆದರೆ ರಿಂಗ್ ಸೈಜ್ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಅಂದರೆ ನಿಮಗೆ ಒರಿಜಿನಲ್ಲಿ 6 ಕಾರ್ಬನ್ ಇರುವಂಥ ರಿಂಗ್ ಇದೆ, ಆದರೆ ಕಾಂಟ್ರಾಕ್ಷನ್ ಆಗಿಬಿಟ್ಟು ಫೈನಲ್ ಪ್ರಾಡಕ್ಟಲ್ಲಿ ಆ್ಯಸಿಡ್ ಬಂದಾಗ ಅದು 5 ಮೆಂಬರ್ಡ್ ರಿಂಗ್ ಆಗಿರುತ್ತೆ. ಸೊ ಇದ್ರದ್ದು ಮೆಕ್ಯಾನಿಸಮ್ ಹೇಗಾಗುತ್ತೆ ಅಂತ ನೀವು ನೋಡೋದಾದರೆ ಇಲ್ಲೇನಾಗುತ್ತೆ, ರಿಯಾಕ್ಷನ್ ಮೆಕ್ಯಾನಿಸಮ್ ಇಸ್ ಥಾಟ್ ಟು ಎವಾಲ್ವ್ ದ ಫಾರ್ಮೇಷನ್ ಆಫ್ ಒನ್ ಇನೋಲೈಟ್ ಆನ್ ದಿ ಸೈಡ್ ಆಫ್ ದಿ ಕೀಟೋನ್ ದಟ್ ಈಸ್ ಅವೇ ಫ್ರಮ್ ದಿ ಕ್ಲೋರಿನ್ ಆಟಮ್. ದೆನ್ ಇನೋಲೈಟ್ cyclizes to cyclopropanone intermediate. Afterwards it is attacked by hydroxide nucleophile ಓಪನ್ ಆಗುತ್ತೆ. ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ. ಮುಂಚೆ ಏನಾಗುತ್ತೆ, ಪ್ರೋಟೋನೇಷನ್ ಬೇಸ್ ಇರೋದಕ್ಕೋಸ್ಕರ ಅದು ಪ್ರೋಟಾನ್ನ ಅಬ್ಸ್ಟ್ರಕ್ಟ್ ಮಾಡುತ್ತೆ. ಆವಾಗ ನಿಮಗೆ ಕಾರ್ಬ್ ಅನಿಯಾನ್ ಫಾರ್ಮೇಷನ್ ಆಗುತ್ತೆ. ಆ ಕಾರ್ಬ್ ಅನಿಯಾನ್ ಫಾರ್ಮೇಷನ್ಲಿರುವಂಥ 5 ಎಲೆಕ್ಟ್ರಾನ್ಸು ನೆಕ್ಸ್ಟ್ ಕಾರ್ಬನ್ಗೆ ಕೊಡುತ್ತೆ. ಅಲ್ಲಿ ನಿಮಗೆ ಸೈಕ್ಲಿಕ್ ಕೀಟೋನು ಬರೋವಂಥ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಅನದರ್ ಮೋಲ್ ಆಫ್ OH ಮೈನಸ್ ಅಗೇನ್ ಗೋ ಅಂಡ್ ಅಟ್ಯಾಕ್ ದಿ ಕಾರ್ಬನ್. ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ O ಮೈನಸ್ ಆಗುತ್ತೆ.
ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ರಿಂಗ್ ಓಪನಿಂಗ್ ಆಗುತ್ತೆ. ಅದಕ್ಕೆ ವಾಟರ್ ಆ್ಯಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಆ್ಯಸಿಡ್ ಬರ್ತಾ ಹೋಗುತ್ತೆ. ಮೆಕ್ಯಾನಿಸಮ್ಸ್ ಎಲ್ಲ ಬರೆದಾಗ ದ ಆ್ಯರೋ ಮಾರ್ಕ್, ಎಲ್ಲಿಂದ ಎಲ್ಲಿಗೆ ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿದೆ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿದೆ, ಲೋಕಲೈಸ್ಡ್ ಎಲೆಕ್ಟ್ರಾನ್ಸಾ, ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸಾ, ಪೈ ಎಲೆಕ್ಟ್ರಾನ್ಸಾ, ಸಿಗ್ಮಾ ಎಲೆಕ್ಟ್ರಾನ್ಸಾ, ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೇಲೆನ್ಸಿನೂ ನೀವು ನೋಡ್ಕೋಬೇಕಾಗತ್ತೆ. ಕಾರ್ಬನ್ಗೆ ವೇಲೆನ್ಸಿ 4ಕ್ಕಿಂತ ಜಾಸ್ತಿ ಹೋಯಿತು ಅಂದರೆ ಆ ಪಕ್ಕದಲ್ಲಿರೋ ಕಾರ್ಬನ್ ಆಟಮ್ಸ್ ಏನಾಗುತ್ತೆ, ಇಟ್ ವಿಲ್ ಬಿ ಶಿಫ್ಟ್ ಟು ದಿ ನೆಕ್ಸ್ಟ್ ಕಾರ್ಬನ್ ಆಟಮ್. ಸೊ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ, ಎಲ್ಲಿಗೆ ಮೂವ್ ಆಗುತ್ತೆ ಅದನ್ನೆಲ್ಲ ನೀವೇನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಆವಾಗಷ್ಟೇ ನಿಮಗೆ ಮಾರ್ಕ್ಸ್ ಕೊಡೋಕ್ಕೆ ಈಸಿ ಆಗುತ್ತೆ, ಇಲ್ದರೆ ಆಗಲ್ಲ. ಮುಂಚೆನೇ ಹೇಳ್ದಂಗೆ ಕೆಮಿಸ್ಟ್ರಿ ಅನ್ನೋದೇನು ಅಂದರೆ ಹೈಲಿ ವೋಲಟೈಲ್. ನೀವು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೆನಪಲ್ಲಿ ಉಳಿಯುತ್ತೆ, ಇಲ್ಲ ಅಂದರೆ ನೆನಪಲ್ಲಿ ಉಳಿಯಿಲ್ಲ. ನಿಮಗೆ ಸಿಲೆಬಸ್ ಪ್ರಕಾರ 7 ಮೆಕ್ಯಾನಿಸಮ್ಸ್ ವಿತ್ 7 ರಿಅರೇಂಜ್ಮೆಂಟ್ ರಿಯಾಕ್ಷನ್ ವಿತ್ ಅ ಮೆಕ್ಯಾನಿಸಮ್ ಓದಬೇಕು. ಅದರಲ್ಲಿ ಮಿನಿಮಮ್ ನಿಮಗೆ 3 ಕ್ವಶನ್ ಬಂದೇ ಬರುತ್ತೆ. 4 ಮಾರ್ಕ್ಸ್ದು 12 ಮಾರ್ಕ್ಸ್ ಕ್ವಶನ್ಸು ಈ ಚಾಪ್ಟ್ರಲ್ಲಿ ಬರುತ್ತೆ. ಆ 7 ಅವ್ರು ಯಾವ್ದು ನಿಮಗೆ ಕೇಳ್ಬೋದು. ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.